ನಮಸ್ಕಾರ ಫ್ರೆಂಡ್ಸ್. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಒಂದು ಹೊಸ ನೋಟಿಫಿಕೇಷನ್ ಹೊರಡಿಸಿದೆ. ಇದರಲ್ಲಿ ಒಟ್ಟು ಪೋಸ್ಟ್ ಎಷ್ಟಿದೆ, ಕ್ವಾಲಿಫಿಕೇಷನ್ ಏನು ಬೇಕು, ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಡೇಟ್ ಏನು, ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಏನು, ಇದರ ನಂತರ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ, ಅಪ್ಲಿಕೇಶನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ನೋಡೋಣ ಬನ್ನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಇಲ್ಲಿ ನೀವು ನೋಡ್ಬೋದು 30/12/2025 ಇದರ ಒಂದು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಇದೆ. ಇದರ ನಂತರ ಇಲ್ಲಿ ನೋಡಿ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಆರ್ಮಿಯಲ್ಲಿ ಒಟ್ಟು 198 ವೇಕೆನ್ಸಿಗಳು ಮೇಲ್ಗಿದ್ದರೆ 10 ವೇಕೆನ್ಸಿಗಳು ಫಿಮೇಲ್ಗೆ ರಿಸರ್ವೇಷನ್ ಇದೆ. ಇದರ ನಂತರ ನೇವಿಯಲ್ಲಿ ಫಿಮೇಲ್ಗೆ 5 ವೇಕೆನ್ಸಿಗಳು ಖಾಲಿ ಇದ್ದರೆ 37 ವೇಕೆನ್ಸಿ ಮೇಲ್ಗಿದೆ. ಇದರ ನಂತರ ಫ್ಲೈಯಿಂಗ್ ಏರ್ಫೋರ್ಸ್ನಲ್ಲಿ 90 ವೇಕೆನ್ಸಿಗಳು ಮೇಲ್ಗಿದ್ದರೆ 2 ವೇಕೆನ್ಸಿ ಫಿಮೇಲ್ಗಿದೆ. ಇದರ ನಂತರ ಗ್ರೌಂಡ್ ಡ್ಯೂಟೀಸ್ನಲ್ಲಿ 16 ವೇಕೆನ್ಸಿ ಮೇಲ್ಗಿದ್ದರೆ 2 ವೇಕೆನ್ಸಿ ಫಿಮೇಲ್ಗಿದೆ. ಇದರ ನಂತರ ಗ್ರೌಂಡ್ ಡ್ಯೂಟೀಸ್ ನಾನ್ ಟೇಕ್ನಲ್ಲಿ 8 ವೇಕೆನ್ಸಿ ಮೇಲ್ಗಿದ್ದರೆ 2 ವೇಕೆನ್ಸಿ ಫಿಮೇಲ್ಗಿದೆ. ಇದರ ನಂತರ ನೆವಲ್ ಅಕಾಡೆಮಿಯಲ್ಲಿ ಒಟ್ಟು 370 ವೇಕೆನ್ಸಿಗಳು ಮೇಲ್ಗಿದ್ದರೆ 24 ವೇಕೆನ್ಸಿಗಳು ಫಿಮೇಲ್ಗಿದೆ. ಒಟ್ಟು ವೇಕೆನ್ಸಿಗಳು ಬಂದುಬಿಟ್ಟು 394. ಇದರ ನಂತರ ಸೆಂಟರ್ಸ್ ಆಫ್ ಎಕ್ಸಾಮಿನೇಷನ್ಸ್ ನೋಡಿ, ಸಾಕಷ್ಟು ಸೆಂಟರ್ಸ್ಗಳನ್ನ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಕೇವಲ ಬೆಂಗಳೂರು ಮಾತ್ರ ಸೆಂಟರ್ ಇದೆ. ಇಲ್ಲಿ ನೀವು ನೋಡ್ಬೋದು, ಬೆಂಗಳೂರು ಒಂದೇ ಇದೆ. 2, 3 ಯಾವುದೇ ರೀತಿದು ಕೊಟ್ಟಿಲ್ಲ, ಕೇವಲ ಒಂದೇ ಸೆಂಟರ್ ಇದೆ, ಅದು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು. ನೀವು ಇದನ್ನೇ ಚಾಯ್ಸ್ ಮಾಡ್ಕೋಬೇಕು. ಇದರ ನಂತರ ಎಜುಕೇಷನ್ ಕ್ವಾಲಿಫಿಕೇಷನ್ ಇಲ್ಲಿ ನೋಡಿ, ನೀವು ಏನಾದರೂ ಆರ್ಮಿ ವಿಂಗ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಏನಾದರೂ ಅಪ್ಲೈ ಮಾಡಬೇಕಂದ್ರೆ ನೀವು ಜಸ್ಟ್ 12ನೇ ತರಗತಿ ಪಾಸ್ ಆದರೆ ಸಾಕು. ನೀವು ಏನಾದರೂ ಏರ್ಫೋರ್ಸ್ ಮತ್ತು ನವಲ್ ವಿಂಗ್ಸ್ ಆಫ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಏನಾದರೂ ಅಪ್ಲೈ ಮಾಡಬೇಕಂದ್ರೆ ನೀವು 12ನೇ ತರಗತಿಯಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇವು ಮೂರನ್ನು ನೀವು ತೊಗೊಂಡಿರಲೇಬೇಕು. ಆವಾಗ ಮಾತ್ರ ನೀವು ಏರ್ಫೋರ್ಸ್ ಮತ್ತು ನವಲ್ ವಿಂಗ್ಸ್ ನ್ಯಾಷನಲ್ ಅಕಾಡೆಮಿಗೆ ಒಂದು ಪೋಸ್ಟಿಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇದಾದ ನಂತರ ಅಪ್ಲಿಕೇಶನ್ ಫೀಸ್ ನೋಡಿ, SC/ST ದವರಿಗೆ ಮತ್ತು ಹ್ಯೂಮನ್ ಕ್ಯಾಂಡಿಡೇಟ್ವರಿಗೆ ಯಾವುದೇ ರೀತಿಯ ಫೀಸ್ ಇಲ್ಲ. ಉಳಿದಂಥ ಕ್ಯಾಂಡಿಡೇಟ್ಗೆ ಅಂದರೆ SC/ST ಫಿಮೇಲ್ ಕ್ಯಾಂಡಿಡೇಟ್ಸ್ ಬಿಟ್ಟು ಉಳಿದಂಥ ಕ್ಯಾಂಡಿಡೇಟ್ಗಳಿಗೆ 100 ರೂಪಾಯಿ ಫೀಸ್ ಇರುತ್ತೆ. ಇದಾದ ನಂತರ ನಾನು ಆಲ್ರೆಡಿ ಹೇಳಿದಾಗೆ ಲಾಸ್ಟ್ ಡೇಟ್ ನೋಡಿ 30 ಡಿಸೆಂಬರ್ 2025 ಇದೊಂದು ಅಪ್ಲಿಕೇಶನ್ ಅದಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಇದರ ನಂತರ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ನೋಡಿ, ನಿಮಗೆ ಪೇಪರ್ 1, ಪೇಪರ್ 2 ಮತ್ತು ಇಂಟರ್ವ್ಯೂ ಇರುತ್ತೆ. ಪೇಪರ್ 1ನಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ ಇರುತ್ತೆ, ಇದು 2.5 ಗಂಟೆ ಇರುತ್ತೆ. ಇದರಲ್ಲಿ ಒಟ್ಟು 300 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಇದರ ನಂತರ ಜನರಲ್ ಎಬಿಲಿಟಿ ಟೆಸ್ಟ್ ಇದು ನೋಡಿ, ಇದನ್ನು ಕೂಡ 2.5 ಗಂಟೆಯ ಒಂದು ಕ್ವಶನ್ ಪೇಪರ್ ಇರುತ್ತೆ. ಇದರಲ್ಲಿ ಒಟ್ಟು 600 ಅಂಕಗಳಿರುತ್ತೆ. ಇದಾದ ನಂತರ ನೀವು ಪೇಪರ್ 1, ಪೇಪರ್ 2 ಪಾಸ್ ಆದ ನಂತರ ನಿಮಗೆ ಒಂದು ಇಂಟರ್ವ್ಯೂ ಇರುತ್ತೆ. ಇಲ್ಲಿ ನೋಡಿ, ಅಪ್ಲೈ ಸ್ಟಾರ್ಟ್ ಡೇಟ್ ನೋಡಿ 10/12/2025, ಅಪ್ಲೈ ಲಾಸ್ಟ್ ಡೇಟ್ 30/12/2025, UPSC NDA 1 ಎಕ್ಸಾಮ್ ಡೇಟ್ 12/4/2026. ಅಂದರೆ ನಿಮ್ಮ ಒಂದು ಎಕ್ಸಾಮ್ ಡೇಟ್ ಕೂಡ ಅವರು ಅನೌನ್ಸ್ ಮಾಡಿದ್ದಾರೆ. ನಿಮ್ಮ ಒಂದು ಎಕ್ಸಾಮ್ ಯಾವಾಗಿರುತ್ತೆ ಅಂದರೆ 12/4/2026. ಇದಾದ ನಂತರ ನಾನು ಆಲ್ರೆಡಿ ಹೇಳಿದ್ದೀನಿ, ಜನರಲ್ OBC EWS ದವರಿಗೆ 100 ರೂಪಾಯಿ ಫೀಸ್ ಇರುತ್ತೆ. ಇದಾದ ನಂತರ SC/ST ಫಿಮೇಲ್ದವರಿಗೆ ಯಾವುದೇ ರೀತಿ ಫೀ ಇರೋದಿಲ್ಲ. ಪೇಮೆಂಟ್ ಮೋಡ್ ನೋಡಿ, ಇದು ಆನ್ಲೈನ್ ಮುಖಾಂತರ ಇರುತ್ತೆ. ಇಲ್ಲಿ ನೋಡಿ, UPSC NDA ರಿಕ್ರೂಟ್ಮೆಂಟ್ 2026 ವ್ಯೂ ಶಾರ್ಟ್ ಆಗಿ ಹೇಳ್ತೀನಿ. ಆರ್ಗನೈಜೇಷನ್ ನೇಮ್ ಬಂದುಬಿಟ್ಟು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದರೆ UPSC. ಪೋಸ್ಟ್ ನೇಮ್ ಬಂದುಬಿಟ್ಟು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಮತ್ತು ನವಲ್ ಅಕಾಡೆಮಿ ಎಕ್ಸಾಮ್ 2026. ಇದಾದ ನಂತರ ಅಡ್ವರ್ಟೈಸ್ ನಂಬರ್ NDA 1 ಅಂತ ಇದೆ. ಇದರ ನಂತರ ನಂಬರ್ ಆಫ್ ವೇಕೆನ್ಸಿ ನೋಡ್ಬೋದು, ಒಟ್ಟು 394 ಪೋಸ್ಟ್ಗಳಿದೆ. ಜಾಬ್ ಲೊಕೇಶನ್ ಆಲ್ ಓವರ್ ಇಂಡಿಯಾ ಇರುತ್ತೆ. ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ 30/12/2025 ಲಾಸ್ಟ್ ಡೇಟ್ ಇದೆ.
ಇದಾದ ನಂತರ ನೋಡಿ ಅಪ್ಲಿಕೇಶನ್ ಮೋಡ್ ಆನ್ಲೈನ್ ಮುಖಾಂತರನೇ ನೀವು ಅಪ್ಲೈ ಮಾಡಬೇಕು. ಇದರ ಅಫಿಷಿಯಲ್ ವೆಬ್ಸೈಟ್ ಬಂದುಬಿಟ್ಟು @upsc.government.in ಅಂತ ಇದೆ. ಇದಾದ ನಂತರ ನೋಡಿ ನಿಮಗೆ ಪೇಪರ್ 1ನಲ್ಲಿ ಮ್ಯಾಥಮೆಟಿಕ್ಸ್ ಬಗ್ಗೆ ಕೇಳ್ತಾರೆ. ಪೇಪರ್ 1ನಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ನಲ್ಲಿ ಅಲ್ಜೆಬ್ರಾ ಬಗ್ಗೆ ಕೇಳ್ತಾರೆ. ಅದ ನಂತರ ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಬಗ್ಗೆ ಕೇಳ್ತಾರೆ. ಅದ ನಂತರ ಟ್ರಿಗ್ನೋಮೆಟ್ರಿ, ಅದ ನಂತರ ಅನಾಲಿಟಿಕಲ್ ಬಗ್ಗೆ ಕೇಳ್ತಾರೆ. ಅದ ನಂತರ ಡಿಫರೆನ್ಷಿಯಲ್ ಕಾಲಮ್ಸ್ ಬಗ್ಗೆ ಕೇಳ್ತಾರೆ. ಅದ ನಂತರ ಇಂಟೆಗ್ರಲ್ ಬಗ್ಗೆ, ಇಕ್ವೇಷನ್ಸ್ ಬಗ್ಗೆ ಕೇಳ್ತಾರೆ. ಅದ ನಂತರ ವೆಕ್ಟರ್ ಅಲ್ಜೆಬ್ರಾ ಬಗ್ಗೆ ಕೇಳ್ತಾರೆ. ಅದ ನಂತರ ಸ್ಟ್ಯಾಟಿಕ್ಸ್ ಬಗ್ಗೆ ಕೇಳ್ತಾರೆ, ಪ್ರೊಬಬಿಲಿಟಿ. ಇದಾದ ನಂತರ ನಿಮಗೆ ಜನರಲ್ ಅಬಿಲಿಟಿ ಟೆಸ್ಟ್ನಲ್ಲಿ ಇಂಗ್ಲೀಷ್ ಸಬ್ಜೆಕ್ಟ್ ಇರುತ್ತೆ. ಇದಾದ ನಂತರ ಜನರಲ್ ನಾಲೆಜ್ ಬಗ್ಗೆ ಕೇಳ್ತಾರೆ. ಅದಾದ ನಂತರ ಸೆಕ್ಷನ್ ಎನಲ್ಲಿ ಫಿಸಿಕ್ಸ್ ಇರುತ್ತೆ. ಸೆಕ್ಷನ್ ಬಿನಲ್ಲಿ ಕೆಮಿಸ್ಟ್ರಿ ಇರುತ್ತೆ. ಅದ ನಂತರ ಸೆಕ್ಷನ್ ಸಿನಲ್ಲಿ ಜನರಲ್ ಸೈನ್ಸ್ ಇರುತ್ತೆ. ಇದಾದ ನಂತರ ಸೆಕ್ಷನ್ ಡಿನಲ್ಲಿ ಹಿಸ್ಟ್ರಿ, ಫ್ರೀಡಮ್ ಮೂಮೆಂಟ್ ಬಗ್ಗೆ ಇರುತ್ತೆ. ಅದಾದ ನಂತರ ಸೆಕ್ಷನ್ ಇನಲ್ಲಿ ಜಿಯೋಗ್ರಫಿ ಇರುತ್ತೆ. ಇದಾದ ನಂತರ ಸೆಕ್ಷನ್ ಎಫ್ನಲ್ಲಿ ನಿಮಗೆ ಕರೆಂಟ್ ಇವೆಂಟ್ಸ್ ಬಗ್ಗೆ ಕೇಳ್ತಾರೆ. ಸೊ ಇದಾದ ನಂತರ ನೀವು ಯಾವ ರೀತಿ ಅಪ್ಲೈ ಮಾಡಬೇಕಂದ್ರೆ ಇಲ್ಲಿ ನೀವು ನೋಡ್ಬೋದು upsconline.nic.in ಅಂತ ಇದೆಯಲ್ವಾ, ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೈ ಮಾಡಬೇಕು. ನೋಡಿ ನೀವೊಂದು ವೆಬ್ಸೈಟ್ ಗೂಗಲಲ್ಲಿ ಸರ್ಚ್ ಮಾಡಿದಾಗ ನೋಡಿ ಈ ರೀತಿ ಈ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದರೆ UPSC ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ನಿಮಗೆ ಏನಾದರೂ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂದರೆ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೀವು ಡೈರೆಕ್ಟಾಗಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಈ ಒಂದು ವೆಬ್ಸೈಟಿಗೆ ನೀವು ಹೋಗ್ತೀರಾ. ನೋಡಿ ನಿಮಗೆ ಏನಾದರೂ ಈ ಒಂದು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದರೆ UPSC ಅಪ್ಲಿಕೇಶನ್ ಏನಾದರೂ ನಿಮಗೆ ಅಪ್ಲೈ ಮಾಡೋಕ್ಕೆ ಬರ್ತಿಲ್ಲ ಅಂದರೆ ನಾನು ಮುಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಒಂದು ಕಂಪ್ಲೀಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋನ ನೋಡಿ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗದಿದ್ದಲ್ಲಿ ಡಿಸ್ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.